ಆಶಾ ಅವರ ವರ್ಕೌಟ್ ರೊಟೀನ್ ಹೆಂಗಿರುತ್ತೆ? ನಾವು ಮೇಲೆ ಏನೇ ಹಚ್ಕೋತೀವಿ ಏನೇ ಮೆತ್ಕೋತೀವಿ ಅಂದ್ರೂ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಅಥವಾ ನೀವೇನು ಮೇಂಟೈನ್ ಮಾಡ್ತೀರಾ ಅದೆಲ್ಲಾನು ಇಟ್ ಕಮ್ಸ್ ಫ್ರಮ್ ವರ್ಕೌಟ್ ಆ್ಯಂಡ್ ಡಯಟ್. ವರ್ಕೌಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವರ್ಕೌಟ್ ಅಂತ ಬಂದರೆ ಐ ಆಮ್ ವೆರಿ ಸ್ಟ್ರಿಕ್ಟ್. ಫಿಟ್ನೆಸ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೋಬೇಕು ಅಂತಂದಾಗ, ಬಿಕಾಸ್ ಇವತ್ತು ಈ ಪಾತ್ರ ಮಾಡ್ತಿರ್ತೀರ, ನಾಳೆ ಏನೋ ಒಂದು ಸ್ಪೋರ್ಟ್ಸ್ ಕ್ಯಾರೆಕ್ಟರ್ ಬಂತು ಅಂತಂದರೆ ಅಂಥ ಟೈಮಲ್ಲೂ ಕೂಡ ಫಿಟ್ ಆಗಿರಬೇಕು. ಸೊ ಆಶಾ ಅವರ ವರ್ಕೌಟ್ ರೊಟೀನ್ ಹೆಂಗಿರುತ್ತೆ ಅಂತ? ದಿಸ್ ಇಸ್ ದ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ ಆ್ಯಂಡ್ ನನಗೆ ತುಂಬ ಫೇವ್ರೆಟ್ ಪಾರ್ಟ್ ಕೂಡ. ಬಿಕಾಸ್ ಎಸ್, ಹೌದು, ವರ್ಕೌಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇವಾಗ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಅಥವಾ ನೀವೇನು ಮೇಂಟೈನ್ ಮಾಡ್ತೀರಾ ಅದೆಲ್ಲನೂ ಇಟ್ ಕಮ್ಸ್ ಫ್ರಮ್ ವರ್ಕೌಟ್ ಆ್ಯಂಡ್ ಡಯಟ್. ಸೊ ನಾವು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತೀವೋ ನೀವೇನು ಅಪ್ಲೈ ಮಾಡೋದೇ ಬೇಡ, ವಿತೌಟ್ ಮೇಕಪ್ಪೇ ನಮ್ಮ ಸ್ಕಿನ್ ಸೂಪರಾಗಿರುತ್ತೆ. ಯೂಶ್ವಲಿ ಐ ಪ್ರಿಫರ್ ಆಲ್ವೇಸ್, ಎಲ್ಲಾದರೂ ನಾನು ಆಚೆ ಹೋದರೆ ನಾನು ಮೇಕಪ್ಪೇ ಮಾಡಲ್ಲ. ನನಗೆ ಎಲ್ಲಾದರೂ ಹೋಗಲಿ ನಾನು ಯೂಶ್ವಲಿ ಮೇಕಪ್ಪೇ ಮಾಡಲ್ಲ. ಶೂಟಿಂಗು ಮತ್ತು ಶೂಟ್ಸ್ ಅಂತ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ಮಾತ್ರ ನಾನು ಮೇಕಪ್ ಮಾಡೋದು. ಬಾಕಿ ಟೈಮಲ್ಲಿ ನಾನು ಮೇಕಪ್ಪೇ ಆಗಲ್ಲ. ವಿತೌಟ್ ಮೇಕಪ್ಪೇ ಮೈ ಸ್ಕಿನ್ ಇಸ್ ವೆರಿ ಗುಡ್ ಆ್ಯಂಡ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಸೊ ಅದಕ್ಕೆ ನಾನು ಎಲ್ಲೂ ಹೋದ್ರೂ ವಿತೌಟ್ ಮೇಕಪ್ಪೇ ಹೊರಟೋಗ್ಬಿಡ್ತೀನಿ. ಓಕೆ, ಟಕ್ಕ ಈಗೆಲ್ಲಾದರೂ ಹೋಗೋಣ ನಡಿ ಅನ್ನೋ ಥರ ಹೊರಟ್ಬಿಡ್ತೀನಿ. ಸೊ ಇದೆಲ್ಲ ಇಟ್ ಕಮ್ಸ್ ಫ್ರಮ್ ವರ್ಕೌಟ್. ನಾವು ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಸ್ವೆಟ್ ಆಗ್ತೀವಿ, ಅದನ್ನು ಸ್ವೆಟ್ ರಿಮೂವ್ ಮಾಡ್ತೀವಿ, ಅಷ್ಟು ಗ್ಲೋ ಬರುತ್ತೆ ಬಾಡಿ, ಸ್ಕಿನ್. ಆಮೇಲೆ ವರ್ಕೌಟ್ ಮಾಡಿದಷ್ಟು ಡಯಟ್ ಮೇಂಟೈನ್ ಮಾಡಿರ್ತೀವಿ, ಒಳ್ಳೆ ಫುಡ್ ಇಂಟೇಕ್ ಆದಾಗ. ಆ್ಯಸ್ ಐ ಸೆಡ್, ನಾವು ಮೇಲೆ ಏನೇ ಹಚ್ಕೋತೀವಿ ಏನೇ ಮೆತ್ಕೋತೀವಿ ಅಂದ್ರೂ ನಮ್ಮ ಇಂಟೇಕ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಚೆನ್ನಾಗಿ ನೀರು ಕುಡಿತೀವಿ, ಎಷ್ಟು ಒಳ್ಳೆ ಪ್ರೋಟೀನ್ ಇರೋ ಫುಡ್ ತಿಂತೀವಿ, ಅದರಲ್ಲಿ ಎಷ್ಟು ಕಾರ್ಬ್ಸ್ ಆ್ಯಡ್ ಆಗಿರುತ್ತೆ, ದಟ್ ಈಸ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಬೆಸ್ಟ್ ಪಾರ್ಟ್ ಆ್ಯಕ್ಚುಲಿ ಹೇಳಬೇಕಂದ್ರೆ, ಈಗ ಇಷ್ಟೊತ್ತು ಏನು ಹೇಳೋದ್ನಲ್ಲ ಇದೆಲ್ಲದಕ್ಕಿಂತ ವೆರಿ ಇಂಪಾರ್ಟೆಂಟ್. ಇದನ್ನು ಮಾಡಿದ್ರೆ ನೀವು ಅದು ಯಾವುದಕ್ಕೂ ಖರ್ಚು ಮಾಡೋ ಅಗತ್ಯನೇ ಇಲ್ಲ ಅಂತ ನನಗನ್ಸುತ್ತೆ. ಸೊ ವರ್ಕೌಟ್ ಅಂತ ಬಂದರೆ ಐ ಆಮ್ ವೆರಿ ಸ್ಟ್ರಿಕ್ಟ್. ನಾನು ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ, ನಾನು ಮೇಂಟೈನ್ ಮಾಡಲೇಬೇಕು. ಐ ವಿಲ್ ಮೇಂಟೈನ್. ನಾನು ಯಾವಾಗಲೂ ಹಿಂಗೆ ಫಿಗರ್ ಮೇಂಟೈನ್ ಮಾಡಬೇಕು, ಹಿಂಗೆ ಇರಬೇಕಂತ ಐ ಆಮ್ ವೆರಿ ಕಾನ್ಷಿಯಸ್. ಸೊ ಒಂದು ಸ್ವಲ್ಪ ದಪ್ಪ ಆಗಿಬಿಟ್ಟೆ ಅಂದರೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಶಿಟ್, ನಾನು ದಪ್ಪ ಆಗ್ತಾಯಿದ್ದೀನಿ, ಐ ಶುಡ್ ನಾಟ್, ತಿನ್ನಬೇಡ. ಬಟ್ ಸ್ಟಿಲ್ ಏನಂದರೆ ನಾನು ಸ್ವಲ್ಪ ತಿಂಡಿ ಪೋತೀನಿ, ಸ್ವಲ್ಪ ಚೆನ್ನಾಗಿ ತಿಂತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ. ಮೇಂಟೈನ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಕಟ್ ದಟ್ ಆಲ್. ಬಿಕಾಸ್ ಆರ್ಟಿಸ್ಟ್ ಆಗಿದ್ದೀವಿ ಅಂದಾಗ ಅದೆಲ್ಲ ಹೆವಿ ಕಾಂಪಿಟೇಷನ್ಸ್ ಇರುತ್ತೆ. ಇವಾಗೆಲ್ಲ ಒಬ್ರಿಗಿಂತ ಒಬ್ಬರು ಚೆನ್ನಾಗಿ ಮೇಂಟೈನ್ ಮಾಡ್ತಿರ್ತಾರೆ, ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿರ್ತಾರೆ ಗರ್ಲ್ಸ್ ಎಲ್ಲ ಇವಾಗ. ಸೊ ವಿ ಹ್ಯಾವ್ ಟು ಗಿವ್ ಕಾಂಪಿಟೇಷನ್ ಅಂದಾಗ ನಾವು ಮೇಂಟೈನ್ ಮಾಡಲೇಬೇಕಾಗತ್ತೆ. ವರ್ಕೌಟ್ ರೊಟೀನಲ್ಲಿ ಡಯಟ್ ಲಿಸ್ಟ್ ಅನ್ನೋವಂಥದ್ದು ಇರ್ತದೆ. ಬಿಫೋರ್ ವರ್ಕೌಟ್ ಏನೆಲ್ಲ ಡಯಟ್ ಮಾಡ್ತೀರಾ, ಏನೆಲ್ಲ ಫುಡ್ ತೊಗೊತೀರಾ, ಆಫ್ಟರ್ ವರ್ಕೌಟ್ ಏನೇನು ತೊಗೊತೀರಾ ಅಂತ? ನಂದು ವೀಕ್ಲಿ ಒಂದೊಂದ್ಸಲ ಡಯಟ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ನಾನು ಡಯಟ್ ಫಾಲೋ ಮಾಡ್ತೀನಿ. ಡೈಲಿ ನಾನು ಏನೇನು ತಿನ್ನಬೇಕು, ನನ್ನ ಮ್ಯೂಸ್ಲಿ ಬೌಲ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಏನೇ ತಿಂದ್ರೂ ದೆರ್ ಈಸ್ ಅ ಮೀಲ್. ಈಗ ಫಸ್ಟ್ ಮೀಲ್ ಇಷ್ಟೇ ಟೈಮಿಗೆ ತಿನ್ನಬೇಕು, ಸೆಕೆಂಡ್ ಮೀಲ್ ಇಷ್ಟೇ ಟೈಮಿಗೆ ತಿನ್ನಬೇಕು, ಅದನ್ನು ನೀವು ಫಸ್ಟು ಡಿವೈಡ್ ಮಾಡ್ಕೊಂಬಿಡ್ಬೇಕು. ಈಗ ನಾನು ಎಕ್ಸಾಂಪಲ್ ಶೂಟಿಂಗಿಗೆ ಬಂದೆ ಅಂದರೆ ಅರ್ಲಿ ಮಾರ್ನಿಂಗ್ ನಾನು ಬೆಳಗ್ಗೆ ಬರುವಾಗ ABC ಜ್ಯೂಸ್ ಕುಡ್ಕೊಂಡು ಬಂದಿರ್ತೀನಿ. ಸೊ 1 hour 1 ಗ್ಯಾಪ್ ಕೊಟ್ಟು ಅಗೇನ್ ಐ ವಿಲ್ ಈಟ್ ಯುವರ್ ಮ್ಯೂಸ್ಲಿ ಬೌಲ್ ತಿಂತೀನಿ. ಆಮೇಲೆ ಮತ್ತೆ 1 hour ಗ್ಯಾಪ್ ಕೊಟ್ಟು ಒಂದು 11-11:30 ಹಂಗೆ ಇಲ್ಲಿ ಇಡ್ಲಿ ಅಥವಾ ದೋಸೆ ಏನಿರುತ್ತೋ ಅದನ್ನು ಒಂದು ತಿಂತೀನಿ. ಸೊ ಆಮೇಲೆ ಮತ್ತೆ ಮಧ್ಯಾಹ್ನ ಊಟದಲ್ಲಿ ನಾನು ಸ್ವಲ್ಪ ರೈಸ್, 100 ಗ್ರಾಮ್ ರೈಸ್ ಅಷ್ಟೇ ನಾನು ಆ್ಯಡ್ ಮಾಡ್ತೀನಿ, ಜಾಸ್ತಿ ತಿನ್ನಲ್ಲ ರೈಸು. ಸೊ ಅದು ನಾನು ಸ್ವಲ್ಪ ಆ್ಯಡ್ ಮಾಡ್ತೀನಿ. ಆರ್ ಎಲ್ಸ್ ರೈಸ್ ಇಲ್ಲ ಅಂದರೆ ವಿ ಹ್ಯಾವ್ ಟು ಗೋ ವಿತ್ ಚಪಾತಿ. ಬಿಕಾಸ್ ಒನ್ ಟೈಮ್ ಕಾರ್ಬ್ಸ್ ಇರಬೇಕು, ಬಾಡಿ ಕಾರ್ಬ್ಸ್ ಬೇಕೇ ಬೇಕು. ಸೊ ಆ ಥರ ಆ್ಯಡ್ ಮಾಡ್ತೀನಿ. ನೈಟು ಮನೇಲೇನು ಮುದ್ದೆ ಮಾಡ್ಕೊಂಡು ತಿಂತೀನಿ, ಇಲ್ಲ ಮನೇಲೇನು ಏನಾಗುತ್ತೋ ವೆಜಿಟೇಬಲ್ಸ್ ತಿಂತೀನಿ, ಆ ಥರ. ಸೊ ಹಂಗೆ. ಬಟ್ ನಮ್ಮ ಟೈಮಿಂಗ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಚೆನ್ನಾಗಿ ತಿಂತೀನಿ, ಎಲ್ಲ ತಿಂತೀನಿ ಅಂತ ಸುಮ್ಮನೆ ಎಲ್ಲ ಒಟ್ಟಿಗೆ ತಿಂದರೆ ಆಗಲ್ಲ. ಡಿವೈಡ್ ಮಾಡ್ಕೋಬೇಕು. ಈ ಟೈಮಿಗೆ ಇದು ತಿನ್ಬೇಕು, ಈ ಟೈಮಿಗೆ ಇದು ತಿನ್ಬೇಕು. ಸೊ ಬಾಡಿ ಆವಾಗ ಕರೆಕ್ಟಾಗಿ ವರ್ಕ್ ಮಾಡೋಕ್ಕೆ ಶುರುವಾಗುತ್ತೆ. ಅದು ಕೇಳ್ತಾ ಇರುತ್ತೆ, ಇವಾಗ ತಿನ್ನಬೇಕು ಅಂತ ಕೇಳ್ತಾರೆ. ಸುಮ್ಮನೆ ನಾವು ಒಂದೇ ಸಲ ಮಧ್ಯಾಹ್ನ ಚೆನ್ನಾಗಿ ತಿಂದುಬಿಟ್ಟು ಆದರೆ ಆಗಲ್ಲ, ರಾತ್ರಿ ಚೆನ್ನಾಗಿ ತಿಂದುಬಿಟ್ರೆ ಆಗಲ್ಲ. ದರ್ ಈಸ್ ಒನ್ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ವಿ ಶುಡ್ ಈಟ್ ಲೈಕ್ ಕಿಂಗ್ ಅಂತೆ. ಸೊ ಆಫ್ಟರ್ನೂನ್ ಶುಡ್ ಬಿ ಲೈಕ್ ಕ್ವೀನ್, ನೈಟ್ ಶುಡ್ ಬಿ ಲೈಕ್ ಬೆಗ್ಗರ್ ಅಂತೆ. ಸೊ ರಾತ್ರಿ ಎಲ್ಲ ಸ್ವಲ್ಪ ತಿನ್ನಬೇಕು, ಡೈಜೆಷನ್, ನಾವು ಮಲ್ಗೆ ಇರ್ತೀವಲ್ವ ಎನಿ ಟೈಮು. ಸೊ ಅದನ್ನೆಲ್ಲ ನೋಡಿಕೊಂಡು ವಿ ಹ್ಯಾವ್ ಟು ಈಟ್ ಪ್ರಾಪರಾಗಿ. ಈಗ
ಏನಂತಂದರೆ ನಟಿಯಾಗಿ ಒಂದು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದಾಗ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಕೆಲವೊಬ್ಬರು ಬೇಗ ರಿಸಲ್ಟ್ ಕೊಡುವಂಥದ್ದನ್ನು ಬೋಟಾಕ್ಸ್ ಆಗಿರ್ಬೋದು, ವೆಯ್ಟ್ ರಿಡಕ್ಷನ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರೀಸ್ ಎಲ್ಲನೂ ಮೊರೆ ಹೋಗ್ತಿರ್ತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅದ್ರ ಬಗ್ಗೆ ನನ್ನ ಒಪಿನಿಯನ್ ಹೌದು. ಇವಾಗ ಸ್ವಲ್ಪ ಏನಾಗ್ಬಿಡತ್ತೆ ಅಂದರೆ ನಾನು ಆ್ಯಸ್ ಎ ಗರ್ಲ್ ಆಗಿ ಅದೇ ಯೋಚನೆ ಮಾಡ್ತೀನಿ, ಏನಾದರೂ ಹೋದಾಗ ಹೌದಾ ಒಂದು ಸ್ವಲ್ಪ ಬೇಗ ರಿಸಲ್ಟ್ ಬರೋಂಥದ್ದು ಏನಾದರೂ ಇದೆಯಾ ಆ ಥರ ಎಲ್ಲ. ಅದು ಕಾಮನ್, ಏನೂ ಮಾಡೋಕ್ಕಾಗಲ್ಲ, ಹುಡುಗಿರಿಗೆ ಅದು ತಲೆಯಲ್ಲಿ ಬಂದುಬಿಡತ್ತೆ. ಸೊ ಬಟ್ ಆ ಥರ ಹೋಗೋದು ತಪ್ಪು ಅಂತ ನನಗೆ ಅನಿಸುತ್ತೆ. ವಿ ಹ್ಯಾವ್ ಟು ಮೇಂಟೈನ್. ನೋಡಿ ಇವಾಗ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಇದೆ. ಅಂದರೆ ಇವಾಗ ನಾವು ಏನೇ ಒಂದು ಸರ್ಜರಿ ಮಾಡಿಸ್ತೀವಿ ಅಂತಂದ್ರೂ ಅದಕ್ಕೆ ಆಪೋಸಿಟ್ಟಾಗಿ ಓಕೆ ನಾವು ವರ್ಕೌಟ್ ಮಾಡಿ, ಡಯಟ್ ಮಾಡಿ, ಇದನ್ನೆಲ್ಲ ಮಾಡ್ಬೋದಲ್ವ. ಒಳ್ಳೆ ವೇಯಲ್ಲೂ ವಿ ಹ್ಯಾವ್ ಅ ರೂಟ್. ಸೊ ಯಾಕೆ ನಾವು ಆ ಥರ ರೂಟನ್ನ ಹಿಡಿಯೋದು? ಅದು ಬೇಡ. ಒಳ್ಳೆ ವೇಯಲ್ಲೇ ಇಟ್ಕೊಂಡು ಹೆಲ್ದಿಯಾಗಿ, ಬಿಕಾಸ್ ನವ್ ಡೇಸ್ ಆ್ಯಸ್ ಯು ನೋ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಹೆಲ್ತನ್ನ ಎಷ್ಟು ಕಾಪಾಡ್ಕೋತೀವೋ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಸುಮ್ಮನೆ ಔಟ್ಸೈಡ್ ಫುಡ್ ಆರ್ಡರ್ ಮಾಡ್ಕೊಂಡು ಚೆನ್ನಾಗಿ ತಿನ್ಬಿಡೋದು ಅದೆಲ್ಲ ಮಾಡ್ತೀವಿ ಯೂಶ್ವಲಿ. ನಾನು ಔಟ್ಸೈಡ್ ಫುಡ್ ಆರ್ಡರ್ ತಿಂತೀನಿ ಇಲ್ಲ ಅಂತ ಅಲ್ಲ, ಬಟ್ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಮಾಡ್ತೀನಿ. ಮನೇಲೇ ಮಾಡ್ಕೊಂಡು ತಿಂತೀನಿ. ನನಗೆ ಮನೆ ಅಡುಗೆ ಅಂದರೆ ಮೊದಲೇ ತುಂಬ ಇಷ್ಟ. ಸೊ ಮನೆ ಅಡುಗೆ ಮಾಡ್ಕೊಂಡು ತಿಂತೀನಿ. ನನಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ. ಸೊ ಎಲ್ಲ ನಾನೇ ಮಾಡ್ಕೊಂಡು ತಿಂತೀನಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಆದಷ್ಟು. ನಾವು ಏನೇ ನಾವು ಅಟ್ರ್ಯಾಕ್ಟ್ ಆಗುತ್ತೆ ಆಬ್ವಿಯಸ್ಲಿ, ಬಟ್ ವಿ ಶುಡ್ ಅವಾಯ್ಡ್ ದಟ್ ಆಲ್. ಒಂದು ಒಳ್ಳೆ ರೂಟಲ್ಲಿ ಒಳ್ಳೆ ವೇಯಲ್ಲಿ ನಾವು ಹೋದರೆ ಇಟ್ ಈಸ್ ಬೆಟರ್ ಅಂತ ನನಗೆ ಅನಿಸುತ್ತೆ ಅದ್ರ ಬಗ್ಗೆ. ಪೂಜಾ ಅವ್ರು ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್, ಆ್ಯಂಡ್ ಯಾವ ಅಡುಗೆನ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ? ನಾನು ವೆಜಿಟೇರಿಯನ್, ಪ್ಯೂರ್ ವೆಜಿಟೇರಿಯನ್. ಅಡುಗೆ ಎಲ್ಲ ಥರ ಅಡುಗೆನೂ ಮಾಡ್ತೀನಿ ನಾನು. ಇಂಥದ್ದು ಬರಲ್ಲ ಅಂತ ಏನಿಲ್ಲ. ಏನಾದರೂ ನಿಮಗೆ ಬೇಕು ಅಂತಂದರೆ ಓಕೆ, ಅಟ್ಲೀಸ್ಟ್ ಕಲ್ತ್ಕೊಂಡಾದರೂ ಮಾಡ್ತೀನಿ, ನಂಗೆ ಗೊತ್ತಿಲ್ಲ ಅಂದ್ರೂ. ಬಟ್ ಟಚ್ ವುಡ್ ನಾನು ಮಾಡಿದ್ದೆಲ್ಲ ಅಡುಗೆನೂ ತುಂಬ ಚೆನ್ನಾಗೇ ಮಾಡ್ತೀನಿ. ಹೊಸ್ದಾಗಿ ಏನಾದರೂ ಟ್ರೈ ಮಾಡಿದ್ರೂ ಐ ವಿಲ್ ಡೂ ಇಟ್. ಆ ಥರ ಏನು ಬರಲ್ಲ, ಇದು ಬರಲ್ಲ ಆ ಥರ ಎಲ್ಲ ಏನೂ ಇಲ್ಲ. ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.